चित्ताणं नमो आय्याणं नमो वच्छायाणं नमो लोये स्वसागुणं नमः समयसाराय स्वानुभूत्याचतास्ते चित्स्वभावाय भावाय सर्वभावान्तरक्षिते सर्वभावान्तरक्षिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆಗೊಂಡಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಮೂಡಿ ಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಮ್ಯಕ್ ದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. ಪುಣ್ಯ ಪಾಪ ಅಧಿಕಾರದ ಪಂಚಮ ಕಲಶ ಇದೆ. ನಿಷಿದ್ಧೇ ಸರ್ವಸ್ಮಿನ್ ಸುಕೃತ ದುರಿತೆ ಕರ್ಮಣಿ ಕಿಲ ಪ್ರವೃತ್ತೇ ನೈಷ್ಕರ್ಮೇ ನ ಖಲು ಮುನಯ ಸಂತ್ಯ ಶರಣಾ ತದಾ ಜ್ಞಾನೇ ಜ್ಞಾನಂ ಪ್ರತಿಚರಿತಮೇಷಾಂ ಹಿ ಶರಣಂ ಸ್ವಯಂ ವಿಂದಂತೆ ತೇ ಪರಮಮೃತಂ ತತ್ರ ನಿರತಾಃ. ಇಲ್ಲಿ ಪ್ರಶ್ನೆಯು ಸಂಭವಿಸುತ್ತದೆ. ಶುಭ ಕ್ರಿಯೆ ಹಾಗೂ ಅಶುಭ ಕ್ರಿಯೆಗಳೆಲ್ಲವುಗಳ ನಿಷೇಧ ಮಾಡಿದೆ. ಇಲ್ಲಿ ಪ್ರಶ್ನೆಯು ಸಂಭವಿಸುತ್ತದೆ. ಶುಭ ಕ್ರಿಯೆ ಹಾಗೂ ಅಶುಭ ಕ್ರಿಯೆಗಳೆಲ್ಲವುಗಳ ನಿಷೇಧ ಮಾಡಿದೆ. ಹಾಗಾದರೆ ಮುನೀಶ್ವರರು ಯಾವುದನ್ನು ಅವಲಂಬಿಸುತ್ತಾರೆ? ಅದರ ಉತ್ತರವು ಹೀಗಿದೆ. ಸರ್ವಸ್ಮಿನ್ ಸುಕೃತ ದುರಿತೆ ಕರ್ಮಣಿ ನಿಷಿದ್ಧೆ. ಸರ್ವಸ್ಮಿನ್ ತಳದಿಂದ ತುದಿಯವರೆಗೆ ಸುಕೃತ ವ್ರತ ಸಂಯಮ ತಪ ರೂಪ ಕ್ರಿಯೆ ಅಥವಾ ಶುಭೋಪಯೋಗ ರೂಪ ಪರಿಣಾಮ. ದುರಿತೆ ವಿಷಯ ಕಷಾಯ ರೂಪ ಕ್ರಿಯೆ ಅಥವಾ ಅಶುಭೋಪಯೋಗ ರೂಪ ಸಂಕ್ಲೇಶ ಪರಿಣಾಮ. ಹೀಗೆ ಕರ್ಮಣಿ ಕರ್ತವ್ಯ ರೂಪವನ್ನು ನಿಷಿದ್ಧೆ ಮೋಕ್ಷ ಮಾರ್ಗವಲ್ಲವೆಂದು ಮನ್ನಿಸುತ್ತ ಕಿಲ ನೈಷ್ಕರ್ಮೇ ಪ್ರವೃತ್ತೆ ಕಿಲ ನಿಶ್ಚಯದಿಂದ ನೈಷ್ಕರ್ಮೇ ಸೂಕ್ಷ್ಮ ಸ್ಥೂಲ ರೂಪ ಅಂತರ್ಜಲ್ಪ ಬಹಿರ್ಜಲ್ಪ ರೂಪ ಸಮಸ್ತ ವಿಕಲ್ಪಗಳಿಂದ ರಹಿತವಾದ ನಿರ್ವಿಕಲ್ಪ ಶುದ್ಧ ಚೈತನ್ಯ ಮಾತ್ರ ಪ್ರಕಾಶ ರೂಪದ ವಸ್ತುವು ಮೋಕ್ಷ ಮಾರ್ಗವಿದೆಯೆಂದು ಪ್ರವೃತ್ತೈ ಏಕರೂಪವಾಗಿ ಹೀಗೆಯೇ ಇದೆಯೆಂದು ನಿಶ್ಚಯದಿಂದ ಸ್ಥಿರರಾಗುತ್ತಾ ಖಲು ಮುನಯಃ ಅಶರಣಃ ನ ಸಂತಿ. ಖಲು ನಿಶ್ಚಯದಿಂದ ಮುನಯಃ ಸಂಸಾರ ಶರೀರ ಭೋಗಗಳಿಂದ ವಿರಕ್ತರಾಗಿ ಯಾರು ಯತಿತನವನ್ನು ಧಾರಣ ಮಾಡಿದ್ದಾರೆ ಅವರು ಅಶರಣಃ ನ ಸಂತಿ ಅವಲಂಬನವಿಲ್ಲದೆ ಶೂನ್ಯ ಮನಸ್ಸುಳ್ಳವರಿದ್ದಾರೆ ಎಂಬುದಾಗಿಲ್ಲ. ಹಾಗಾದರೆ ಇಲ್ಲಿ ಮುನೀಶ್ವರರು ಯಾವುದರ ಅವಲಂಬನೆ ಮಾಡ್ತಾರೆ? ಶುಭ ಮತ್ತು ಅಶುಭ ಎಲ್ಲ ಪ್ರಕಾರದ ಕ್ರಿಯೆಗಳ ನಿಷೇಧ ರೂಪ ಇದಾವಂದ ಮೇಲೆ ಮುನೀಶ್ವರರ ಯಾವುದರ ಅವಲಂಬನೆ ಮಾಡ್ತಾರೆ?
ಈ ಪ್ರಶ್ನೆ ಕೇಳುವಂಥ ಭವ್ಯಾತ್ಮನ ಆಂತರ್ಯದೊಳಗ ಮುನಿ ಜೀವನದ ಬಗ್ಗೆ ಎಷ್ಟೊಂದು ಆತ್ಮೀಯ ಭಾವನೆ ಅಂದರೆ, ಅಥವಾ ಪವಿತ್ರ ಭಾವನೆ ಅಂದರೆ, ಅಥವಾ ಭಕ್ತಿಯ ಭಾವನೆ ಅಂದರೆ ಇದೆ ಅನ್ನುವುದರ ಅಳತೆ ನಾವು ಮಾಡಬಹುದಾಗಿದೆಯನ್ನು. ಮುನೀಶ್ವರರು ಯಾವುದರ ಅವಲಂಬನೆ ಮಾಡ್ತಾರೆ? ಯಾವ ಭವ್ಯ ಜೀವ ಕೇಳ್ತಾ ಇದ್ದಾನೆ ಈ ಪ್ರಶ್ನೆ, ಆ ಪ್ರಶ್ನೆ ಕೇಳುವಂಥವನಿಗೆ ಮುನೀಶ್ವರರ ಏನು ಇದ್ದಾರೆ ಅವರು ಸಾಕ್ಷಾತ್ ಮೋಕ್ಷ ಮಾರ್ಗ ಇದ್ದಾರೆ ಅನ್ನೋದು ಅವನ ಹೃದಯದೊಳಗ ಸ್ವೀಕೃತ ಇದೆ ರೀ. ಗುರುವಿನ ಸಲುವಾಗಿ ಗುರುವಿನ ಉಪಾಸನೆ ಮಾಡುವುದಿಲ್ಲ. ಅವನ ಹೃದಯದೊಳಗೆ ಸ್ವೀಕಾರ ಇದೆ. ಈ ಮುನಿ ಭಗವಂತರೇನಿದ್ದಾರೆ ಅವರು ಸಾಕ್ಷಾತ್ ಮೋಕ್ಷ ಮಾರ್ಗ ಇದ್ದಾರೆ. ಹಾಗಾದ್ರೆ ಆ ಮೋಕ್ಷ ಮಾರ್ಗದ ಅವಲಂಬನೆ ಯಾವುದಿದೆ? ಮೋಕ್ಷ ಮಾರ್ಗದ ಸಲುವಾಗಿ ಯಾವುದರ ಅವಲಂಬನೆ ನಾನು ಮಾಡಬೇಕಾಗುತ್ತ? ಇದು ಪ್ರಶ್ನೆ ಇದೆ. ಇನ್ನೊಂದ್ಸಲ, ಈ ಮುನೀಶ್ವರರ ಅರ್ಥಾತ್ ಮುನಿ ಭಗವಂತರ ಸಾಕ್ಷಾತ್ ಮೋಕ್ಷ ಮಾರ್ಗನ ಇದ್ದಾರೆ. ಹಾಗಾದರೆ ಆ ಮೋಕ್ಷ ಮಾರ್ಗವನ್ನು ನಾನು ಪಡ್ಕೊಳ್ಬೇಕಾದ್ರೆ ನಾನು ಯಾವುದರ ಅವಲಂಬನೆ ಮಾಡಬೇಕಾಗುತ್ತ? ಇದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು ಹೇಳಿದರು? ಎಲ್ಲ ಪ್ರಕಾರದ ತಳದಿಂದ ತುದಿಯವರೆಗೆ. ಯಾವುದು ತಳ ಮತ್ತು ಯಾವುದು ತುದಿರಿ? ಯಾವುದು ತಳ ಯಾವುದು ತುದಿರಿ? ಮೋಕ್ಷ ಮಾರ್ಗದ ಪ್ರಾಪ್ತಿ ಮಾಡಿಕೊಳ್ಳುವ ಅಭಿಪ್ರಾಯ ಏನಿದೆ ಅದು ತಳ ಇದೆ. ಸಾಕ್ಷಾತ್ ಮೋಕ್ಷದವರೆಗೆ ಅರ್ಥಾತ್ ತುದಿ ಇದೆ. ಸಂಸಾರದಿಂದ ಬಿಡುಗಡೆ ಹೊಂದುವುದ ಅಭಿಪ್ರಾಯ ಏನಿದೆಯಲ್ಲ ಅದು ತಳ ಇದೆ. ಅರ್ಥಾತ್ ಮೋಕ್ಷ ಮಾರ್ಗದ ಆರಂಭ ಇದೆ ಅದ. ಮತ್ತು ತುದಿ ಯಾವದ? ಸಾಕ್ಷಾತ್ ಮೋಕ್ಷವನ್ನು ತಲುಪಿಸ್ತಿದೆ ಅಲ್ಲ ಅದು ತುದಿ. ಅದ್ಭುತ ಮಾತು. ಉತ್ತರ ಹೇಳುವಂಥವ್ರದ ಗಾಂಭೀರ್ಯತೆ ಅಂಥದ್ದು. ಕಾಲಹರಣ ಮಾಡದ್ದೇ ಆ ಕಡೆ ಈ ಕಡೆ ಅವನಲ್ಲೇ ಯಾವ ಜಿಜ್ಞಾಸೆ ಜಾಗೃತ ಆಗಿದೆಯೋ ಅದನ್ನು ತಕ್ಷಣ ಆ ಜಿಜ್ಞಾಸೆಗೆ ಸಮರ್ಪಕವಾದಂಥ ಉತ್ತರ ಹೇಳಿದ್ದಾರೆ. ಜಿಜ್ಞಾಸೆ ಏನಿದೆ? ಓಹೋ, ನಿಜವಾಗಿ ಸುಖದ ಮಾರ್ಗ, ಮೋಕ್ಷದ ಮಾರ್ಗ, ಶಾಶ್ವತ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕಾದ್ರೆ ಆ ಮುನಿ ದರ್ಶನ ಬೇಕು. ಇದವನ ಆಂತರ್ಯದೊಳಗೆ ಬೇರೂರಿದೆ. ಯಾಕೆ ಅಂತಂದ್ರೆ ಗೃಹಸ್ಥ ದಶೆಯಲ್ಲಿ ಅನೇಕ ವರ್ಷಗಳಿಂದ ನೋಡಿದಲ್ಲ, ಏನೂ ಇಲ್ಲ, ಎಲ್ಲ ನಿಸ್ತಾರ ಶುಷ್ಕ. ಬೆಳಗ್ಗೆ ಸೂರ್ಯ ಯಾವ ಉದಿತ ಆಗ್ತಾನೆ ಅವನು ಸಾಯಂಕಾಲ ಅಸ್ತಾಗಿ ಹೋಗ್ತಾನೆ. ದಿನ ಹಾಗೆ ಇದೆ ಅಲ್ಲ, ಬೇರೆ ಏನಿದೆ? ನಮ್ಮ ಜೀವನದೊಳಗನು ದಿನ ಅವೇ ಕಾರ್ಯ. ಏನದು? ಬೇರೆ ಏನದು? ಸ್ನಾನ ಮಾಡೋದು ಏನೂ ಇಲ್ಲ. ಯಾವ ಪ್ರಕಾರ ಯಥಾವತ್ ಯಾವ ಕಾರ್ಯಗಳಿದಾವೆಯೋ ಅದನ್ನು ನೋಡಿದಂಥ ಯಾವನೋ ಪೂರ್ವಸ್ಸ ಹೃದಯ ಇದೆಲ್ಲ ಏನೇ ಮಾಡಿದ್ರನು, ಎಷ್ಟೇ ಮಾಡಿದ್ರನು, ದಿನನಿತ್ಯ ಇದರಲ್ಲೇ ಉದ್ಯಮಶೀಲ ಇದ್ರನು ಏನಿಲ್ಲ, ಇದೆಲ್ಲ ನಿರರ್ಥಕ ಇದೆ. ಅವನ ಅಂತರಂಗಕ ವೇದ್ಯ ಇದೆ. ಹಾಗಾದ್ರೆ ಅದೇನಿದೆಯಲ್ಲ ಅದು ಶಾಶ್ವತ ಸುಖದ ಮಾರ್ಗ ಇದೆ. ಮಾರ್ಗ ಅಂದ್ರೆ ಸಾಕ್ಷಾತ್ ಮುನಿ ಭಗವಂತರಿದ್ದಾರೆ. ಹಾಗಾದ್ರೆ ಅವರು ಯಾವುದರ ಅವಲಂಬನೆ ಮಾಡಿದ್ದಾರೆ? ಅವರು ಯಾವುದರ ಅವಲಂಬನೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಈ ನಿಸ್ಸಾರವಾದಂಥ ಸಂಸಾರದಿಂದ ಬಿಡುಗಡೆ ಹೊಂದಿ ನಾನು ಮೋಕ್ಷವನ್ನು ಪಡಿಬೇಕಾದ್ರೆ ನಾನು ಯಾವುದರ ಅವಲಂಬನೆ ಮಾಡಬೇಕು? ಸಾಕ್ಷಾತ್ ಯಾರ ಮೋಕ್ಷ ಮಾರ್ಗ ಸದೃಶ ಅದಾರಲ್ಲ ಅವರು ಯಾವುದರ ಅವಲಂಬನೆ ಮಾಡಿದ್ದಾರೆ ಅದನ್ನು ತಿಳ್ಕೊಳ್ಳುವ ಜಿಜ್ಞಾಸೆ. ಯಾಕೆ? ತನಗದರ ಅವಲಂಬನೆ ಮಾಡುವ ಮುಖ್ಯ 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 ಉದ್ದೇಶ ಇದೆ. ಅದಕ್ಕೆ ಉತ್ತರ ಏನು ಹೇಳಿದರು? ತಳದಿಂದ ತುದಿಯವರೆಗೆ ಎಷ್ಟು ಶುಭ ಕ್ರಿಯೆ ಶುಭ ಪರಿಣಾಮ, ಅಶುಭ ಕ್ರಿಯೆ ಅಶುಭ ಪರಿಣಾಮ ಇದಾವೆ. ಅವೆಲ್ಲವೂ ಏನಿದಾವೆ? ಅವೆಲ್ಲವುಗಳನ್ನು
ಅವರು ಕರ್ತವ್ಯ ರೂಪವಾಗಿ ಮನ್ನಿಸದೆ, ಮೊದಲನೇ ಮಾತಿದೆ ಮನ್ನಿಸದೆ. ಅಲ್ಲೇನು ಬಂದ್ರೆ ಸಮ್ಯಕ್ ದರ್ಶನ. ಮನ್ನಿಸದೆ. ಶುಭ ಭಾವದೊಳಗೆ ಶುಭ ಕ್ರಿಯೆಯೊಳಗೆ ಕರ್ತೃತ್ವ ಇಲ್ಲ, ಅವು ಬೇಕು ಅನ್ನುವ ಭಾವಿಲ್ಲ. ಈ ಎರಡು ಪ್ರಕಾರದ ಮನುಷ್ಯರ ಜೀವನದೊಳಗ ಎರಡು ಪ್ರಕಾರದ ಕ್ರಿಯೆ ಇದಾವೆ ಅನ್ನೋದಕ್ಕೆ ಸಿದ್ಧಿ ಮೊದಲು ಮಾಡಿದ್ದಾರೆ ಇಂದಿನ ಕಲಶಗಳಲ್ಲಿ. ಯಾವ ಗೃಹಸ್ಥದನೋ ಅವನಿಗೆ ವಿಷಯ ಕಷಾಯ, ಧನ ಸಂಪಾದನೆ ಮಾಡೋದ, ಇದೆಲ್ಲ ಕರ್ತವ್ಯ ಇದೆ ಅಂತ ಹೇಳಿ ತಿಳಿದು ಅವನು ಮಾಡ್ತಾ ಇರ್ತಾನೆ. ಯಾರ ಯತಿಗಳಾದರೂ ಅವರು ವ್ರತ, ತಪ, ಶೀಲ, ಸಂಯಮ, ವಿಷಯ ಕಷಾಯಗಳನ್ನು ದೂರದಿಂದ ಬಿಟ್ಟುಕೊಟ್ಟಿರ್ತಾರೆ. ಇದನ್ನು ಮೊದಲು ತಿಳಿದಿದ್ದಾನೆ. ಹಾಗಾದ್ರೆ ಇವೇನು ಅದಾವಲ್ಲ, ಶುಭ ರೂಪದ ಕ್ರಿಯೆ ಮತ್ತು ಅಶುಭ ರೂಪದ ಕ್ರಿಯೆ, ಇಲ್ಲಿ ಇವತ್ತಿನ ವಿಷಯ. ಅಶುಭ ರೂಪದ ಕ್ರಿಯೆಗಳದ್ದ ಎಲ್ಲಿ ಸರ್ವಥಾ ತ್ಯಾಗ ಆಗಿ ಹೋಗಿದೆಯೋ, ನಿರಂತರ ಶುಭ ರೂಪದ ಕ್ರಿಯೆಗಳೇ ಯಾರ ಜೀವನದಲ್ಲಿ ಕಂಡು ಬರ್ತಾ ಇದಾವೆಯೋ ಅವರಿಗೆ ಅವಲಂಬನೆ ಯಾವುದರದ್ದಿದೆ? ಅವಲಂಬನೆ ಯಾವುದರದ್ದಿದೆ? ಇದು ಪ್ರಶ್ನೆ ಇದೆ. ಎರಡನ್ನೂ ನಿಷಿದ್ಧ ಅಂತ ಹೇಳಿ ಹೇಳಿದ ನಂತರ ಅವರ ಅಶುಭ ರೂಪದ ಅರ್ಥಾತ್ ವಿಷಯ ಕಷಾಯ ಮತ್ತು ಸಂಕ್ಲೇಶ ರೂಪದ ಪರಿಣಾಮ ಅವುಗಳದ್ದು ಸರ್ವಥಾ ತ್ಯಾಗ ಮಾಡಿ ನಿರಂತರ ಶುಭ 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 ಪರಿಣಾಮ ರೂಪದಿಂದ ಶುಭ ಕ್ರಿಯೆಗಳನ್ನು ಮಾಡ್ತಾ ಇರುವಂಥ ಆ ಯತೀಶ್ವರರಿಗೆ ಅವಲಂಬನೆ ಯಾವುದಿದೆ? ಅವನಿಗೆ ಇವೆರಡೂ ಮಾತಿನ ಪರಿಚಯ ಇದೆ ಏನಿಲ್ರಿ. ಅಶುಭದ ಸರ್ವಥಾ ತ್ಯಾಗ ಮಾಡಿದ್ದಾರೆ, ನಿರಂತರ ಶುಭದಲ್ಲೇ ಪ್ರಯತ್ನಶೀಲಿದ್ದಾರೆ, ಪ್ರವೃತ್ತಿ ಮಾಡ್ತಾ ಇದ್ದಾರೆ. ಇದು ಅವನಿಗೆ ಪರಿಚಯ ಆಗಿದೆ ಏನಿಲ್ರಿ. ಪರಿಚಯ ಆಗಿ ಕೂಡ ಇದರದ ತ್ಯಾಗ ಮಾಡಿದ್ದಾರೆ, ಇದರ ಅವಲಂಬನೆ ಮಾಡಿದ್ದಾರೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಎಲ್ಲ ಇದರದ ಈ ಪ್ರಕಾರ ತ್ಯಾಗ ಆಗಿ ಹೋಗ್ಬೇಕಾದ್ರೆ, ಈ ಪ್ರಕಾರ ಈ ಶುಭ ಅವರ ಜೀವನದಲ್ಲಿ ಇರಬೇಕಾದ್ರೆ ಅವರ ಅವಲಂಬನೆ ಯಾವುದು? ಪ್ರಶ್ನೆ ಇದೆ, ಬಹಳ ಸುಂದರ ಪ್ರಶ್ನೆ ಇದೆ. ಎಷ್ಟು ಭಾವಭರಿತ ಇದೆ ಅನ್ನೋದ ತಮ್ಮ ಲಕ್ಷ್ಯದೊಳಗೆ ಬರ್ತಾ ಇಲ್ಲ ಅನ್ನಿಸ್ತಿದೆ. ಅಶುಭದ ಈ ಪರಿಯಾಗಿ ತ್ಯಾಗ ಮಾಡಬೇಕಾದ್ರೆ ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ಕಾನನದೊಳಗ ಸಮಯ ಸಮಯಕ್ಕ ವೃಕ್ಷಗಳ ಫಲಪುಷ್ಪಗಳಿಂದ ತುಂಬಿಕೊಳ್ಳುತ್ತವೆ, ಕಾಲಾಂತರದಿಂದ ಬರಡಾಗಿ ಹೋಗ್ತವೆ, ದಾವಾಗ್ನಿಯ ತುತ್ತಾಗಿ ಹೋಗ್ತವೆ. ಇದು ಎಲ್ಲ ನೋಡಿದ್ರೂ ಅವರಿಗೆ ಅದಾವುದು ಕಾಣಿಸುವುದಿಲ್ಲ. ಸಹಜ ಸ್ವಭಾವ ಕಾಣಿಸ್ತಿದೆ. ಇವನ ಪಾತ್ರತಾ ಎಂಥದ್ದು? ಈ ಪ್ರಶ್ನೆ ಕೇಳುವಂಥವನ ಪಾತ್ರತಾ ಮತ್ತು ಅವರ ಉತ್ತರ ಹೇಳುವಂಥವ್ರದ ಯೋಗ್ಯತಾ ಎಂಥದ್ದು? ಯಾರ ಹತ್ರ ಪ್ರಶ್ನೆ ಕೇಳ್ತಾ ಇದ್ದಾನೆ? ಉತ್ತರ ಏನು ಹೇಳಿದರು? ಇವನಿಗೆ ಸಂಪೂರ್ಣ ಖಾತ್ರಿ ಇದೆ ರೀ. ಏನ? ಅಶುಭ ಅವರ ಜೀವನದೊಳಗೆ ದೂರದವರೆಗೆ ಕೂಡ ಇಲ್ಲ ಇಲ್ಲ ಇಲ್ಲ. ಶುಭ ಅವರ ಜೀವನದೊಳಗೆ ಒಂದೂ ಸಮಯ ಶುಭ ಬಿಟ್ಟು ಹೋಗಿಲ್ಲ, ನಿರಂತರ ಶುಭ ಇದೆ. ಹೀಗಿರ್ಬೇಕಾದ್ರೆ ಅವರ ಅವಲಂಬನೆ ಯಾವುದಕ್ಕೆ ತಗೊಂಡಿದ್ದಾರೆ? ತನ್ನ ಜೀವನದಲ್ಲಿ ರೂಢಿ ಇದೆ ಅವನಿಗೆ. ಶುಭ ಮಾಡಿದ್ರು ಬಿಟ್ಟು ಹೋಗ್ತಾ ಇದೆ, ಅಶುಭ ಮಾಡಿದ್ರು ಬಿಟ್ಟು ಹೋಗ್ತಾ ಇದೆ. ಅಶುಭನೂ ಸ್ಥಿರ ಇಲ್ಲ, ಶುಭನೂ ಸ್ಥಿರ ಇಲ್ಲ. ಹಾಗಾದ್ರೆ ಅವರಲ್ಲಿ ಅವು ಎರಡೂ ಸ್ಥಿರ ಇರೋಲ್ಲ. ಒಂದು ತ್ಯಾಗ ರೂಪದಿಂದ, ಒಂದು ಗ್ರಹಣ ರೂಪದಿಂದ, ಅಥವಾ ಪ್ರವೃತ್ತಿ ರೂಪದಿಂದ. ಹಾಗಾದ್ರೆ ಅವರ ಅವಲಂಬನೆ ಯಾವುದರದ್ದು? ಇದು ಅವನಿಗೆ ಪ್ರಶ್ನೆ ಕಾಡ್ತಾ ಇದೆ. ಅವಲಂಬನೆ ಯಾವುದರದ್ದು ಮಾಡಿದರು? ಆ ತ್ಯಾಗ ಮಾಡಿರುವಂಥ ಅಶುಭದ ವಿಷಯ ಕಷಾಯ ಸಂಕ್ಲೇಶ ಪರಿಣಾಮದ ಅವರಿಗೆ ಕರ್ತವ್ಯ ರೂಪದಲ್ಲಿ ನಾನು ತ್ಯಾಗ ಮಾಡಿದ್ದೇನೆ ಅನ್ನೋದು ಇಲ್ಲ. ಯಾವ ಶುಭ ಪರಿಣಾಮಗಳಲ್ಲೇ ಪ್ರವರ್ತಿಸ್ತಾ ಇದ್ದಾರೋ ಆ ಶುಭ ಪರಿಣಾಮಗಳಲ್ಲೇ ನನ್ನ ಕರ್ತವ್ಯ ಇವು ಇದಾವೆ ಅನ್ನೋದರದ ಅವರಿಗೆ ಜ್ಞಾನ ಇಲ್ಲ, ಅವರದ ಆ ಪ್ರಕಾರದ ಶ್ರದ್ಧೆ ಇಲ್ಲ.
ಕರ್ತವ್ಯ ರೂಪವೆಂದು ಮನ್ನಿಸುವುದರದ ತ್ಯಾಗ, ಅರ್ಥಾತ್ ಮನ್ನಿಸದೆ ಮೊದಲನೇ ಮಾತು ಮನ್ನಿಸುವುದು. ಶುಭ ಅಶುಭ ಕ್ರಿಯೆ ಮತ್ತು ಶುಭ ಅಶುಭ ಭಾವಗಳಲ್ಲಿನ ಕರ್ತವ್ಯ ಬುದ್ಧಿ ಹೊರಟು ಹೋಗುವುದು ಇದು ಮೋಕ್ಷ ಮಾರ್ಗದ ಮೊದಲನೇ ಮೆಟ್ಟಿಲಿದೆ. ಅದರ ಹೆಸರನ್ನ ಆಗಮ ಭಾಷೆಯೊಳಗೆ ಸಮ್ಯಕ್ ದರ್ಶನ. ಬಾಹ್ಯದೊಳಗೆ ಏನು ಹಿಡಿಯೋದ ಬಿಡೋದ ಸಪ್ತ ತತ್ವಗಳ ಜ್ಞಾನ ವ್ಯವಹಾರದ ಕಥನೆ ಇದೆ ರೀ, ಬೇಕರಿ ಅದ. ಸಪ್ತ ತತ್ವಗಳ ಪರಿಚಯ ಬೇಕು, ಯಥಾರ್ಥ ದೇವಶಾಸ್ತ್ರ ಗುರುಗಳದ್ದು ನಿರ್ಣಯ ಬೇಕು. ಇದೆಲ್ಲ ಇದ್ದ ನಂತರ ಅವನಿಗೆ ಸಮ್ಯಕ್ ದರ್ಶನ ಆಗ್ಬೇಕಾದ್ರ ತನ್ನಲ್ಲೇ ಆಗುವಂತಹ ಶುಭ ಪರಿಣಾಮ ಶುಭ ಕ್ರಿಯೆ, ಅಶುಭ ಪರಿಣಾಮ ಅಶುಭ ಕ್ರಿಯೆ, ಅವುಗಳಲ್ಲಿನ ಕರ್ತೃತ್ವ ಬುದ್ಧಿಯ ಅಭಾವ ಆಗಬೇಕು. ಇದನ್ನು ನಾನು ಮಾಡ್ತಾ ಇದ್ದೇನೆ, ಇದನ್ನು ನಾನು ಬಿಟ್ಟುಕೊಟ್ಟಿದ್ದೇನೆ. ನಾವು ಬಿಟ್ಟಿದ್ದೇವೇನಿಲ್ಲ? ಏನು ರಾತ್ರಿ ಭೋಜನ ಬಿಟ್ಟಿದ್ದೇವೇನಿಲ್ಲ? ಬಿಟ್ಟಿದ್ದೇವೆ. ನಮ್ಮ ಬುದ್ಧಿಯೊಳಗಿದೇನಿಲ್ರಿ? ಬಿಟ್ಟಿದ್ದೇವೆ ಅನ್ನೋದು ಇದೆಯೋ ಅಥವಾ ಇಲ್ರಿ? ಹಾಗಾದ್ರೆ ನಾವು ಬಿಟ್ಟಿದ್ದೇವೇನ್ರಿ? ಅರ್ಥಾತ್ ನಾವು ಬಿಟ್ಟಿರುವುದರದ ಪ್ರಯೋಜನ ಏನ್ರಿ? ಪಡಿಬಹುದೇನ್ರಿ? ಶೋಧಿಸದೇ ಇರುವಂತಹ ಜಲದ ತ್ಯಾಗ ಮಾಡಿದ್ದೇವೇನಿಲ್ರಿ? ನಮ್ಮ ಬುದ್ಧಿಯೊಳಗ ತ್ಯಾಗದ ಕರ್ತೃತ್ವ ಇದೆಯೋ ಅಥವಾ ಇಲ್ರಿ? ಯಾವ ಯಾವ ಸಾಮಾನ್ಯ ಕುಲಕ್ಕೆ ಸಂಬಂಧಿಸಿದ ಹಾಗೆ ಸದಾಚಾರಗಳ ನಮ್ಮ ಜೀವನದೊಳಗೆ ಕಂಡು ಬರ್ತಾ ಇದಾವೆಯೋ ಅವುಗಳಲ್ಲಿ ಕರ್ತವ್ಯದ ಮನ್ನಣೆ ಇದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಆ ಪ್ರಶ್ನೆ ಕೇಳೋವನಿಗೆ ಅವನ ಆಂತರ್ಯದ ಭದ್ರತೆ ಎಷ್ಟಿದೆ, ಆ ಉತ್ತರ ಕೊಡೋರದ ಯೋಗ್ಯತೆ ಎಂಥದ್ದಿದೆ. ಈ ಪರಿ ಅವರ ಅಶುಭವನ್ನು ಬಿಟ್ಟು ಈ ಪ್ರಕಾರ ಅವರ ಶುಭದಲ್ಲಿ ನಿರಂತರ ಉಳಿಬೇಕಾದ್ರೆ ಪ್ರಭು ಅವರ ಅವಲಂಬನೆ ಯಾವುದರದ್ದು ಮಾಡಿದ್ದಾರೆ? ಮುನೀಶ್ವರರಿಗೆ ಅವಲಂಬನೆ ಯಾವುದರದ್ದು ಇದೆ? ಎರಡೂ ನಿಷಿದ್ಧ ಅಂತ ಹೇಳಿ ಹೇಳಿದ ಮೇಲೆ ಹಾಗಾದ್ರೆ ಎರಡೂ ನಿಷಿದ್ಧ ಸಿದ್ಧಾದು ಅಥವಾ ಇಲ್ರಿ? ಆಗ ಸ್ವಕರ್ತವ್ಯನೇ ಇಲ್ಲ, ಕರ್ತವ್ಯ ರೂಪದಿಂದ ಅವರನ್ನು ತಿಳಿಯುವುದೇ ಇಲ್ಲ. ಯಾವುದನ್ನ ಬಿಟ್ಟಿದ್ದನ್ನು ಮಾಡ್ತಾ ಇರುವುದನ್ನು ಅವರು ಬಿಟ್ಟಿಲ್ಲನು, ಅವರು ಮಾಡ್ತಾ ಇಲ್ಲನು. ಬಿಟ್ಟಿದ್ದಾರೆ ಅನ್ನುವ ಕಥನಿದೆ. ಅಶುಭ ವಿಷಯಕಶಾಹಿ ಸಂಕ್ಲೇಶ ಪರಿಣಾಮಗಳನ್ನ ಬಿಟ್ಟಿದ್ದಾರೆ ಅನ್ನುವ ಕಥನ ಇದೆ ರೀ. ಶುಭ ಪರಿಣಾಮ ವ್ರತ ತಪ ಶೀಲ ಸಂಯಮ ಇವುಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಕಥನಿದೆ ರೀ. ಅವರದನ್ನು ಮಾಡ್ತಾ ಇಲ್ಲ, ಇದನ್ನು ಬಿಟ್ಟಿಲ್ಲ. ಲೋಕದ ದೃಷ್ಟಿಗೆ ಅದು ಹಾಗೇ ಕಂಡು ಬರ್ತಿದೆ, ಅದು ಹಾಗೇ ಇದೆ ಕೂಡ. ಆದ್ರೆ ಅವರ ಆತ್ಮನ ಶ್ರದ್ಧೆ, ಅವರ ಆತ್ಮನ ಜ್ಞಾನ, ಆಂತರ್ಯದೊಳಗೆ ಶ್ರದ್ಧಾಗುಣದ ಕಾರ್ಯ ಏನು ಮಾಡ್ತಾ ಇದೆ, ಜ್ಞಾನಗುಣದ ಕಾರ್ಯ ಏನು ಮಾಡ್ತಾ ಇದೆ, ಚಾರಿತ್ರ ಗುಣದ ಕಾರ್ಯ ಏನು ಮಾಡ್ತಾ ಇದೆ. ನಿನ್ನೇನು ಕಥನ ಬಂದದ್ದಿತ್ತು? ಒಂದು ಲೈನ್ ಒಳಗೆ ಸ್ಮರಣೆ ಮಾಡಿಕೊಳ್ಳು. ನಿನ್ನೇನು ಕಥನ ಬಂದದ್ದಿತ್ತು? ಕೊನೆಗೆ ಯಾವ ತ್ರಿಕಾಲಿ ಸದೃಶ 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 ಕೂಟಸ್ಥ ಧ್ರುವ ಸ್ವಭಾವ ಚೈತನ್ಯಮಯ ಸ್ವಭಾವ ಇದೆಯೋ ಅದರಿಂದ ವರ್ತಮಾನದಲ್ಲಿ ಯಾವ ಚೈತನ್ಯ ಸಾಮರ್ಥ್ಯ ಪ್ರತಿ ಸಮಯಕ್ಕೆ ಉದಿಸಿ ಬರ್ತಾ ಇದೆಯೋ ಆ ಚೈತನ್ಯ ಸಾಮರ್ಥ್ಯಕ್ಕ ಆ ಚೈತನ್ಯ ಸ್ವಭಾವ ಒಂದೇ ಲೋಕದೊಳಗ ಮುಖ್ಯವಾಗಿ ಅನ್ನೋದಕ್ಕಿಂತ ಅದು ಒಂದೇ ಕಾಣಿಸ್ತಾ ಇದೆ, ಅದು ಒಂದೇ ಕಾಣಿಸ್ತಾ ಇದೆ, ಅದು ಒಂದೇ ನಾನು ಅನ್ನೋದು ಸಹಜವಾಗಿ ಅದರಲ್ಲಿ ಆ ಜ್ಞಾನದ ಚೈತನ್ಯದ ಸಾಮರ್ಥ್ಯ ಮೋಹಿತ ಆಗಿದೆ, ಆಕರ್ಷಿತ ಆಗಿದೆ, ಅದರಲ್ಲಿ 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 ಅನುರಾಗ ಮಾಡ್ತಾ ಇದೆ. ಆ ಸಮಯದೊಳಗೆ ಚಾರಿತ್ರ ಗುಣದ ಯಾವ ಪರಿಣಾಮಗಳ ಆಗ್ತಾವೆಯೋ ಅವುಗಳನ್ನ ನಾವು ಇಲ್ಲಿ ಶುಭ ಪರಿಣಾಮ ಅಂತೇವೆ. ಇದು ವಚನಿತ್ರಿಣಿ. ನಾವಿಲ್ಲಿ ಶುಭ ಪರಿಣಾಮ ಯಾವುದಕ್ಕಂತೇವೆ? ಇನ್ನೊಂದು ಸಲ ಹೇಳಿ, ಯಾವುದಕ್ಕೆ ನಾವಿಲ್ಲಿ ಶುಭ ಪರಿಣಾಮ ಅಂತೇವೆ? ಚಾರಿತ್ರ ಗುಣದ ಪರ್ಯಾಯಗಳಿಗೆ ಅಥವಾ ಪರಿಣಾಮಗಳಿಗೆ ನಾವು ಶುಭ ಪರಿಣಾಮ ಅಂತೇವೆ. ಆದರೆ ಯಾವಾಗ ಆ ಚೈತನ್ಯ ಸಾಮರ್ಥ್ಯ ತ್ರಿಕಾಲಿ ಧ್ರುವ ಚೈತನ್ಯ ಸ್ವಭಾವದ ಮಹಿಮೆ ಮಾಡ್ತಾ ಇದೆ, ಅದರಲ್ಲೇ ಅನುರಕ್ತ ಇದೆ, ಅನುರಕ್ತ ಇದೆ. ಇದರಲ್ಲಿಯೇ ನೀ ಅನುರಕ್ತ
ತೃಪ್ತನಾಗು, ಇದರಲ್ಲಿಯೇ ಸಂತುಷ್ಟನಾಗು, ಇದರಲ್ಲಿಯೇ ನೀ ತೃಪ್ತನಾದರೆ ನಿನಗೆ ಉತ್ತಮ ಸೌಖ್ಯ ಬರುವುದು. 206ನೇ ಗಾಥೆ ಸಮಯ ಸಾರ. ಹಾಗಾದರೆ ತೃಪ್ತ ಯಾವುದಾಗುವುದು? ಚಾರಿತ್ರಗುಣದ ಪರ್ಯಾಯನ ಶ್ರದ್ಧಾಗುಣದ ಪರ್ಯಾಯ. ಇದರಲ್ಲಿಯೇ ನೀ ಅನುರಕ್ತನಾಗು, ಇದರಲ್ಲೇ ನೀ ಸಂತುಷ್ಟನಾಗು, ಇದರಲ್ಲೇ ನೀ ತೃಪ್ತನಾಗು. ಯಾವುದರಲ್ಲೇ ಅದಂತೂ ನಿಶ್ಚಿತರೆ. ತ್ರಿಕಾಲಿ ಧ್ರುವ ನ್ಯಾಯಕ ತತ್ವದಲ್ಲಿ ಯಾವುದು ಅನುರಕ್ತ ಆಗೋದು? ಯಾವುದು ಅನುರಕ್ತ ಆಗೋದು? ಅವರೇ ಹೇಳಿದಾರೆ, ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಏನು ಹೇಳಿದರು? ಉಪಯೋಗ, ಉಪಯೋಗ ಅರ್ಥಾತ್ ವರ್ತಮಾನದ ಉಪಯೋಗ. ಯಾವುದರೊಳಗೆ ತೃಪ್ತ ಆಗೋದು, ಯಾವುದರೊಳಗೆ ಅನುರಕ್ತ ಆಗೋದು, ಯಾವುದರೊಳಗೆ ಸಂತುಷ್ಟ ಆಗೋದು? ಉಪಯೋಗಮಯನಾದಂತಹ ಆತ್ಮನಲ್ಲಿ. ಯಾವ ಪ್ರಕಾರ ನೀರಿನೊಳಗ ದ್ರವರೂಪವೇ ಇರುವಂತಹ ತೈಲ ಒಂದಾಗುವುದಿಲ್ಲ. ಆಗ್ತಿದೆ ಏನ್ರಿ? ಆಗುವುದಿಲ್ಲ. ಆದರೆ ನೀರಿನೊಳಗ ನೀರು ಒಂದಾಗಿ ಹೋಗ್ತಿದೆ. ಆಗ್ತಿದೆ ಏನು? ಬೇರೆ ನಿಲ್ಲುತ್ತಿದೆ. ನೀರಿನೊಳಗೆ ಹಾಲು ಹೇಳ್ತಾ ಇಲ್ಲ ನಾನು, ನೀರಿನೊಳಗೆ ನೀರ್ರಿ ಒಂದಾಗ್ತಿದೆ ಏನಿಲ್ರಿ? ಈಗ ಹಾಕಿದ ನೀರು ಎಲ್ಲಿದೆ? ತಂಬಿಗೆ ಒಳಗ ಇನ್ನೊಂದು ಅರ್ಧ ಇತ್ತು, ಇನ್ನೊಂದು ಗ್ಲಾಸ್ ಹಾಕಿದೇವ್ರಿ. ಅದೆಲ್ಲಿದೆ? ಕೆಳಗೆ ಹೋಯ್ತೇನೆ ಮೇಲಿದ್ದೀರಿ? ಎಲ್ಲಿದೆ? ಅದನ್ನ ಒಂದಾಗಿ ಹೋಗಿದೆ, ಅಭೇದಾಗಿ ಹೋಗಿದೆ. ಅದನ್ನು ಎಲ್ಲಿದೆ ನೋಡ್ಲಿಕ್ಕೆ ಬರುವುದಿಲ್ಲ. ಅದು ಭಿನ್ನ ಇಲ್ಲ. ಅದೇ ಪ್ರಕಾರ ಆ ಧ್ರುವ ನ್ಯಾಯಕದೊಳಗೆ ಒಂದಾಗಬೇಕಾದ್ರೆ ವರ್ತಮಾನದ ಚೈತನ್ಯ ಭಾವನೆ ಬೇಕು. ರಾಗ ಅಥವಾ ವೀತರಾಗ ಅಲ್ಲಿ ಇಲ್ಲ. ಮಿಥ್ಯಾ ಶ್ರದ್ಧೆ ಅಥವಾ ಸಮ್ಯಕ್ ಶ್ರದ್ಧೆ ಅಲ್ಲಿಲ್ಲ. ಅವೆಲ್ಲ ತಮ್ಮ ತಮ್ಮಲ್ಲೇ ಅದಾವ್ರಿ. ಎಲ್ಲಿ ತಮ್ಮ ತಮ್ಮಲ್ಲೇ ಅಂದ್ರೆ ಭಲೆ ಆತ್ಮನ ಪ್ರದೇಶದೊಳಗಿದೆ ಶ್ರದ್ಧಾಗುಣ. ಆದರೆ ಶ್ರದ್ಧಾಗುಣದ ಸಮ್ಯಕ್ ಶ್ರದ್ಧೆ ಎಲ್ಲಿದೆ? ಶ್ರದ್ಧಾಗುಣದೊಳಗಿದೆ. ತಿಳಿತಲ್ಲ? ಚಾರಿತ್ರ ಗುಣದ ವೀತರಾಗ ಪರಿಣಾಮ ಎಲ್ಲಿದೆ? ಚಾರಿತ್ರ ಗುಣದೊಳಗಿದೆ. ಯಾವುದು ಆತ್ಮನ ಅನಂತ ಗುಣಗಳಲ್ಲಿ ಮತ್ತು ಅಸಂಖ್ಯ ಪ್ರದೇಶಗಳಲ್ಲಿ ವ್ಯಾಪ್ತಿ ಇದೆಯಲ್ಲ, ಚೈತನ್ಯ ಭಾವ, ಆ ಚೈತನ್ಯ ಸ್ವಭಾವ ಅರ್ಥಾತ್ ವರ್ತಮಾನದ ಉಪಯೋಗ. ಚೈತನ್ಯ ಸಾಮರ್ಥ್ಯ ಪ್ರತಿ ಸಮಯಕ್ಕೆ ಪ್ರಕಟ ಇದೆ. ಅದ ಚೈತನ್ಯಮಯ ತತ್ವವನ್ನ ಅನುರಕ್ತಾಯಿತು, ಅದರಲ್ಲೇ ಸಂತುಷ್ಟ ಆಯಿತು, ಅದರಲ್ಲೇ ತೃಪ್ತಾಯಿತು. ಆ ವೇಳೆದೊಳಗ ಯಾವ ಪರಿಣಾಮ ಆಗ್ತಾ ಇದೆಯಲ್ಲ ಅದನ್ನು ಶುಭ ಅಂದ್ರೆ ತಪ್ಪೇನಿದೆ? ಶುದ್ಧ ಅನ್ಬೇಕಲ್ಲ. ಇದು ಪ್ರಶ್ನೆ ನಿನ್ನೆ ಹೇಳಿದ್ರೂ ನಿಮಗೆ ಬರಲಿಲ್ಲ, ಇವತ್ತನ್ನು ಬರ್ತಾ ಇಲ್ಲ. ಆ ಚಾರಿತ್ರ ಗುಣದ ಪರ್ಯಾಯಕ್ಕೆ ಪರಿಣಾಮಕ್ಕೆ ಶುದ್ಧ ಯಾಕೆ ಅನ್ನಲಿಲ್ಲ? ಶುಭ ಯಾಕಂತ ಇದ್ದೇನೆ ನಾವು ಹೇಳ್ತೇವೆ ಅಂತ ಹೇಳಿ ಹೇಳಿದ್ದೇನ್ರಿ. ನಾನು ಆಗಮದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಹೇಳಲಿಲ್ಲ. ಅದಕ್ಕೆ ಶುಭ ಪರಿಣಾಮ ಯಾಕೆ ಅನ್ಬಹುದ್ರಿ? ಶುಭ ಪರಿಣಾಮ ಅಂತ ಹೇಳಿ ನಾವು ಹೇಳ್ತೇವೆ ಅಂತ ಹೇಳಿ ನಿನ್ನೆಯಿಂದ ಹೇಳ್ತಾ ಇದ್ದೇನೆ. ಶುಭ ಪರಿಣಾಮ, ಅದಕ್ಕೆ ಶುಭ ಪರಿಣಾಮ ಯಾಕೆ ಅನ್ನೋದು ನೋಡ್ರಿ. ಜೀವದಲ್ಲಿ ಶ್ರದ್ಧಾಗುಣದ ವಿಪರೀತ ಅಥವಾ ಮಲಿನ ಪರ್ಯಾಯ ಇದೆಯಲ್ಲ, ಅದು ಜೀವನಿಗೆ ಸ್ವಯಂ ಸೀಮಿತ ಇದೆ. ತಿಳಿತಾ ಇದೆಯಲ್ಲ? ಜೀವದಲ್ಲಿ ಯಾವ ಶ್ರದ್ಧಾನಾಮದ ಗುಣ ಇದೆ, ಅದರದ್ದು ಯಾವ ವಿಪರೀತ ಅಥವಾ ನಿರ್ಮಲ ಪರ್ಯಾಯ ಇದೆಯಲ್ಲ, ಅದು ಸ್ವಯಂ ಆ ಜೀವನಿಗೆ ಸೀಮಿತ. ಅರ್ಥಾತ್ ಲಾಭ ಮಾಡ್ರ ಅವನಿಗೆ ಮಾಡ್ತಿದೆ, ನಿರ್ಮಲ ಇದ್ರ ಮಲಿನ ಇದ್ರ ಹಾನಿ ಮಾಡಿದ್ರೆ ಅವನಿಗೆ ಮಾಡ್ತಿದೆ. ಅದರ ಬಲದಿಂದ ಅಂಥೇಳಿ ನಿಮಿತ್ತದ ಕಥನ. ಅದರ ಬಲದಿಂದ ಯಾವ ಚಾರಿತ್ರ ಗುಣದ ಕಾರ್ಯ ಆಗ್ತಿದೆಯಲ್ಲ, ಅದು ತನಗಂತೂ ಹಾನಿ ಲಾಭದಾಯಕ ಇದೇನೇ ಇದೆ. ಆದರೆ ಇನ್ನೊಬ್ಬರಿಗೆ ಕೂಡ ಹಾನಿ ಲಾಭದಾಯಕದ ನಿಮಿತ್ತದ ಅಪೇಕ್ಷಾದಿಂದ ಆಗ್ತಿದೆ. ಕ್ರೋಧ ಇದು ಚಾರಿತ್ರ ಗುಣದ ವಿಕೃತ ಪರ್ಯಾಯ ಇದೆಯಲ್ಲ, ತಿಳಿಬಹುದಲ್ಲ? ಇದು ತಿಳಿಯುವುದಿಲ್ರಿ? ತಿಳಿತಿದೆ. ಕ್ರೋಧ ರೂಪದ ಪರಿಣಾಮ ಅರ್ಥಾತ್ ಪರ್ಯಾಯ ಅದು ಚಾರಿತ್ರ ಗುಣದ ವಿಕೃತ ಪರಿಣಾಮ ಇದೆ. ಅದರಿಂದ ತನಗಂತೂ ನಿಶ್ಚಿತವಾಗಿ ಹಾನಿ ಆಗೇ ಆಗ್ತಿದೆ. ಆದರೆ ಎದುರಿಗಿನ ಜೀವಕ್ಕೂ ಹಾನಿ ಆಗುವುದರಲ್ಲಿ ನಿಮಿತ್ತ ಆಗ್ತಿದೆಯೋ ಅಥವಾ ಇಲ್ಲದೆ ನಮ್ಮ ಮಿಥ್ಯಾಶ್ರದ್ಧೆ ಆಗುದಿಲ್ಲ. ಅದರ ಬಲದಿಂದ ಮಿಥ್ಯಾ ಚಾರಿತ್ರ ಇದೆಯಲ್ಲ, ಮಿಥ್ಯಾಶ್ರದ್ಧೆಯ ಬಲದಿಂದ ಇದು ನಿಮಿತ್ತದ ಕಥನ. ಒಂದು ಗುಣದಿಂದ ಇನ್ನೊಂದು ಗುಣದಲ್ಲಿ ಯಾವ ಪ್ರಕಾರದ ಸಹಕಾರ ಅಥವಾ ಬಾಧೆ ಆಗುವುದಿಲ್ಲ.
ಅಗುರು ಲಘುತ್ವ ಏನು ಹೇಳ್ತಿದೆ? ಒಂದು ದ್ರವ್ಯ ಇನ್ನೊಂದು ದ್ರವ್ಯ ರೂಪ ಆಗುವುದಿಲ್ಲ, ಒಂದು ಗುಣ ಇನ್ನೊಂದು ಗುಣ ರೂಪ ಆಗುವುದಿಲ್ಲ, ಅನಂತ ಗುಣಗಳ ಚದುರಿ ಛಲಾಬಿಲ್ಲಾಗಿ ಹೋಗುವುದಿಲ್ಲ. ನಮಗೆ 6 ಸಾಮಾನ್ಯ ಗುಣಗಳನ್ನ ಜೈನ ದರ್ಶನಕಾರರ ಪ್ರಾರಂಭದಲ್ಲಿ ಯಾತಕ್ಕಾಗಿ ಕಲಿಸಿದ್ದಾರೆ? ಹಾಗಾದರೆ ಶ್ರದ್ಧಾ ಗುಣದ ವಿಪರೀತ ಕಾರ್ಯ ಆಗುವುದರಿಂದ ಚಾರಿತ್ರ ಗುಣದಲ್ಲಿ ವಿಪರೀತ ಕಾರ್ಯ ಆಗುತ್ತಿದೆ ಅನ್ನುವುದ ವ್ಯವಹಾರದಿಂದ ಸತ್ಯ ಇದೆ, ವಸ್ತು ಸಾಪೇಕ್ಷ ಸತ್ಯ ಇಲ್ಲ. ಆದ್ರೆ ಹೀಗೆ ಆಗ್ತಿದೆ ರೀ. ಅದ ಶ್ರದ್ಧೆಯೊಳಗೆ ವಿಪರೀತತೆ ಇರುವೆಳೆದೊಳಗ ಚಾರಿತ್ರದೊಳಗೆ ನಿರ್ಮಲತೆ ಬರೋದು ಸಾಧ್ಯ ಇಲ್ಲ. ಬಂದ್ರ ಅದರಿಂದ ಯಾವ ಲಾಭ ಇಲ್ಲ. ಬರ್ತಿದೇನಿಲ್ಲ. ದ್ರವಿಲಿಂಗಿ ಮಹಾಮುನಿ 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ವರ್ಷಗಳವರೆಗೆ ಚಾರಿತ್ರದಲ್ಲೇ ನಿರ್ಮಲತೆಯನ್ನು ಸಾಧಿಸ್ತಾನೆ. ಅದರ ಫಲ ಏನಿದೆ? ಏನಿದೆ? ಎಲ್ಲಾನು ಸತ್ಯದವ್ರಿಗೆ. ಅದರ ಫಲ 9ನೇ ಗ್ರೈವೇಕ ಅನ್ನೋದ, ಇದು ಸತ್ಯ ಇದೆ. ನಿಗೋದ ಅನ್ನೋದ, ಇದು ಸತ್ಯ ಇದೆ. ಅರ್ಥಾತ್ ಒಂದೇ ಮಾತಿನೊಳಗೆ ಹೇಳಬೇಕಾದ್ರೆ ಅದರ ಫಲ ಅನಂತ ಸಂಸಾರ, ಅನಂತ ಸಂಸಾರ. ಸ್ವರ್ಗ ಅಥವಾ ಗ್ರೈವೇಕದ ಸಂಸಾರದಿಂದ ಭಿನ್ನೇನು ಗಣನೆ ಇಲ್ರಿ. ಇದೆ ಅಂದ್ರೆ ಸಂಸಾರದಿಂದ ಭಿನ್ನವಾಗಿ ನಮ್ಮ ದೇವ ಗುರುಗಳ ಗಣಿಸಿಲ್ಲ. ಹಾಗಾದ್ರೆ ನಾವು ಗಣಿಸೋದಂತಂದ್ರೆ ಅವರ ಪ್ರತಿಸ್ಪರ್ಧಿ ಆಗಿವೆ. ಉತ್ತರ ಸರಿ ಇದ್ದೀರಿ, ಸ್ವರ್ಗಕ್ಕೆ ಹೋಗ್ತಾನೆ. ಶುಭ ಪರಿಣಾಮ 1 ಕೋಟಿ ಪೂರ್ವ ವರ್ಷಗಳವರೆಗೆ ಮಾಡಿದ ನಂತರ ಸ್ವರ್ಗಕ್ಕೆ ನಿಶ್ಚಿತವಾಗಿ ಹೋಗ್ತಾನೆ. ಆದರೆ ಅದರ ಫಲ ಏನಿದೆ ಅಂತ ಹೇಳಿ ಕೇಳಿದರೆ ಅನಂತ ಸಂಸಾರ ಇದೆ. ಅಂದ್ರೆ ನಮ್ದು ವಿಷಯ ಏನು ನಡೆದಿದೆ? ಶ್ರದ್ಧಾಗುಣದ ವಿಪರೀತ ಪರ್ಯಾಯದಿಂದ ಸ್ವಯಂ ಆ ವಿಪರೀತ ಪರ್ಯಾಯ ರೂಪವಾಗಿ ಪರಿಣಮಿಸುವಂಥ ಜೀವನಿಗೆ ಮಹಾ ಹಾನಿ ಇದೆ. ಶ್ರದ್ಧಾಗುಣದ ಸಮ್ಯಕ್ ಪರ್ಯಾಯ ರೂಪದಿಂದ ಯಾವ ಜೀವ ಪರಿಣಮನ ಮಾಡ್ತಾನೋ ಆ ಜೀವನಿಗೆ ಮಹಾನ್ ಲಾಭ ಇದೆ, ನಿಜವಾಗಿ ಲಾಭ ಇದೆ. ಹೊರಗಡೆ ಕರ್ಮವಿದೆ ಹೇಗೆ ಇದ್ರನು, ಸಂಯೋಗ ಹೇಗೆ ಇದ್ರನು, ಶ್ರದ್ಧೆಯೊಳಗೆ ನಿರ್ಮಲತೆ ಬಂತು ಅಂತಂದ್ರೆ ಅವನು ಸುಖಿ ಅದನ್ರಿ, ಶಾಂತದನ್ರಿ, ತೃಪ್ತದನ್ರಿ. ಅವನಿಗೆ ಯಾವ ಪದಾರ್ಥದಲ್ಲಿ ಯಾವುದೇ ಪ್ರಕಾರದ ಕಾರ್ಯ ಮಾಡುವ ಉತ್ಸಾಹವಿಲ್ಲ. ಅಂದ್ರೆ ಅವನು ನಿರುತ್ಸಾಹಿ, ಶೂನ್ಯ ಇದಾನೆಲ್ಲ. ಇಲ್ಲಿ ಬಂದಿದೆ ಕೊನೆಗೆ ಏನ? ಶೂನ್ಯ ಮನಸ್ಸುಳ್ಳವರಿದ್ದಾರೆ ಎಂಬುದಾಗಿಲ್ಲ. ಪರಮಾತ್ಮ ಪ್ರಕಾಶದೊಳಗ ಆತ್ಮ ಶೂನ್ಯ ಇದ್ದಾನೆ. ಹೇಗೆ ಶೂನ್ಯ ಇದ್ದಾನೆ ಅನ್ನುವುದ್ರ ಬಹಳ ಸುಂದರ ಕಥೆ ಇದೆ. ಆತ್ಮ ಶೂನ್ಯ ಇದ್ದಾನೆ, ಆತ್ಮ ಕರ್ತಾ ಇದ್ದಾನೆ, ಆತ್ಮ ಭೋಕ್ತಾ ಇದ್ದಾನೆ, ಆತ್ಮ ಅಕರ್ತಾ ಇದ್ದಾನೆ, ಆತ್ಮ ಈಶ್ವರ ಇದ್ದಾನೆ. ನಯಗಳೇನು ಹೇಳಿದವ್ರೆ? ಶೂನ್ಯ ನಯ ಇದೇನೆ? ಇದೆಲ್ಲ ಶೂನ್ಯ ನಯ ಇದೆ. ಶೂನ್ಯ ಮನಸ್ಸುಳ್ಳವರು ಸಮ್ಯಕ್ ದೃಷ್ಟಿಯು ಸುಖಿಯಾಗದಂದ್ರೆ ನಿರುತ್ಸಾಹದಿಂದ ಸುಖಿ ಅದನು, ನಿರಾಶದಿಂದ ಸುಖಿ ಅದನು ಇಲ್ಲ. ಶೂನ್ಯ. ಅವನಿಗೆ ಯಾವ ಆಂತರ್ಯದ ನಿಧಿ ಪ್ರಾಪ್ತಾಗಿದೆಯೋ ಆ ನಿಧಿಯೊಳಗೆ ಅವನು ಮಸ್ತ್ ಇದ್ದಾನೆ. ದೇಹ ತುಂಡರಿಸಿ ಹೋದರನು ಕೂಡ, ದೇಹದ ಮೇಲೆ ಘೋರ ಉಪಸರ್ಗ ಆದರನು ಕೂಡ ಅವನು ಆಂತರ್ಯದಲ್ಲಿ ಪರಮ ತೃಪ್ತಿ ಇದ್ದಾನೆ. ಸಮ್ಯಕ್ ದೃಷ್ಟಿ ಜೀವ ಅರ್ಥಾತ್ ಶ್ರದ್ಧಾ ಗುಣದ ನಿರ್ಮಲ ಪರ್ಯಾಯ ರೂಪದಿಂದ ಪರಿಣಮಿಸುವಂಥ ಜೀವನಿಗೆ ಪೂರ್ಣ ರೂಪದಿಂದ ಅವನಷ್ಟಕ್ಕೆ ಅವನಿಗೆ ಲಾಭ ಇದೆ. ಇನ್ನು ಚಾರಿತ್ರ ಗುಣದ ಮಾತು ಬಂತಲ್ಲ, ಚಾರಿತ್ರ ಗುಣದೊಳಗ ವಿಪರೀತತೆ ಇರುವುದರಿಂದ ಅವನಿಗಂತೂ ಹಾನಿ ಇದೆ. ಆದ್ರೆ ಸಂಯೋಗದಲ್ಲಿರುವಂಥ ಜಡಚೇತನಗಳಿಗೆ ಹಾನಿ ಆಗುವಲ್ಲಿಯೇ ನಿಮಿತ್ತ ಇದೆ. ತಿಳಿತೇನಿಲ್ರಿ? ಹಾಗಾದ್ರೆ
ಯಾವ ಪರಿಣಾಮದೊಳಗ ಪರಪದಾರ್ಥ ಮತ್ತು ನಿಜ ದ್ರವ್ಯದಲ್ಲಿರುವಂಥ ಗುಣಭೇದಗಳ ಲಕ್ಷಕ್ಕನ ಬರ್ತಾ ಇಲ್ಲ, ಆ ಪರಿಣಾಮ ಅವನ ಸಲುವಾಗಿನೂ ಶುಭ ಇದೆ ಮತ್ತು ಇತರರ ಸಲುವಾಗಿ ಕೂಡ ಶುಭ ಇದೆ. ಅದನ್ನು ವೀತರಾಗ ಅಂಥೇಳಿ ಹೇಳಬಹುದಾಗಿದೆ, ಹೇಳೋದನ್ನೇ ಇದೆ ರೀ. ವೀತರಾಗ, ನಾನು ಯಾರ ಮೇಲಾದರೂ ದ್ವೇಷ ಮಾಡುವುದರಿಂದ ಮಾತ್ರ ನನಗ ಮತ್ತು ಇತರರಿಗೆ ಹಾನಿ ಇದೆಯೋ ಅಥವಾ ರಾಗ ಮಾಡುವುದರಿಂದ ಕೂಡ ಇದೆಯೇ? ರಾಗ ಮಾಡೋದ್ರಿಂದ ಹೆಚ್ಚು ನನಗಷ್ಟ ಅಲ್ಲ, ನನಗೆ ಹಾಗೆಲ್ಲ. ರಾಗ ಯಾವ ಜೀವ ಮಾಡ್ತಾನೋ ಆ ಜೀವನಿಗೆ ಮಾತ್ರ ಹಾನಿ ಇದೆಯೋ ಅಥವಾ ಆ ಯಾವುದರ ಮೇಲೆ ಮಾಡ್ತಾನೋ ಅದಕ್ಕೂ ಹಾನಿ ಇದೆ? ಹಾನಿ. ಚಿಕ್ಕ ಮಗು ಇದೆ ಅಲ್ಲ, ಅದಕ್ಕೂ ಅತ್ಯಂತ ಮುದ್ದು ಮಾಡ್ತಾ ಇರೋ ವೇಳೆದೊಳಗೆ ಅದಕ್ಕೂ ಒತ್ತಿ ಒತ್ತಿ ಅದನ್ನ ಪ್ರೀತಿಸ್ತಾ ಇರೋ ವೇಳೆದೊಳಗೆ ಅದಕ್ಕೆ ನೋವಾಗ್ತಿದೆ, ಬಿಡಿಸ್ಕೊಳ್ಳಿಕ್ಕೆ ನೋಡ್ತಿದೆ. ಅದು ರಾಗ ಪರಿಣಾಮ ಚಾರಿತ್ರ ಗುಣದ ವಿಕಾರಿ ಪರ್ಯಾಯ ಇದೆ. ಹಾಗಾದ್ರೆ ಆ ವಿಕಾರಿ ಪರ್ಯಾಯ ಅಲ್ಲಿ ಇಲ್ಲಂದ ಮೇಲೆ ಅದು ತನಗೂ ಶುಭ ಇದೆ, ಇತರರಿಗೂ ಶುಭ ಇದೆ. ಶುಭ ಪರಿಣಾಮ ಯಾಕಂದೈತಿ ಇತರದ? ಇದು ಸ್ವಯಂ ನನ್ನ ವಿಷಯ ಇದೆ. ಯಾವಾಗ ಚೈತನ್ಯದ ಉಪಯೋಗ ವಿಷಯನ ಚೈತನ್ಯಮಯ ತತ್ವದೊಳಗ ನ್ಯಾಯಕ ಸ್ವಭಾವದ ವಸ್ತುವಿನೊಳಗ ವರ್ತಮಾನದ ಚೈತನ್ಯ ಸಾಮರ್ಥ್ಯ ಅಭೇದತೆಯನ್ನು ಸಾಧಿಸ್ತಾ ಇದೆ, ಅದರಲ್ಲೇ ಅನುರಕ್ತ ಆಗಿದೆ, ಅದರಲ್ಲೇ ಸಂತುಷ್ಟ ಆಗಿದೆ, ಅದರಲ್ಲೇ ತೃಪ್ತ ಆಗಲಿಕ್ಕೆ ಬಯಸ್ತಾ ಇದೆ, ಅಂಥ ಸಮಯದೊಳಗ ಚಾರಿತ್ರ ಗುಣದ ಯಾವ ಪರ್ಯಾಯ ಹೊರಡ್ತಾ ಇದ್ದಾವಲ್ಲ ಆ ಪರ್ಯಾಯಗಳ ಶುಭ ಇದಾವೇನು ಶುದ್ಧದವು, ಶುಭ ಇದಾವೇನು ಶುದ್ಧದವು, ಶುಭ ಇದಾವೆ ಅನ್ನೋದ್ರದ ಸಿದ್ಧಿ ನಮಗೀಗ ಮಾಡೋದಿದೆ. ಯಾಕೆ ಅಂತಂದ್ರೆ ಶುದ್ಧದವು ಅನ್ನೋದು ತಮ್ಗೆಲ್ರಿಗೂ ಗೊತ್ತಿದೆ, ಹೌದೇನಿಲ್ರಿ? ಮತ್ತು ಶುದ್ಧ ಮತ್ತು ಶುಭ ಎರಡೂ ಇದಾವೆ, ಹೌದ್ರಿ? ಶುಭ ಇದೆ, ಚಾರಿತ್ರ ಗುಣದ ಪರ್ಯಾಯ ಏನು ಆಗ್ತಾ ಇದ್ದಾವೆ, ಯಾವ ಪದಾರ್ಥದ ಕುರಿತು ಆ ಪರ್ಯಾಯಗಳಿಗೆ ಸ್ವತಂತ್ರವಾದಂಥ ಯಾವ ಅಭಿಪ್ರಾಯ ಇಲ್ಲ. ಚಾರಿತ್ರ ಗುಣದೊಳಗೆ ವಿಕೃತಿ ಯಾಕೆ ಬರ್ತಿದೆ ವಿಜಯಣ್ಣ? ರಾಗ ಅಥವಾ ದ್ವೇಷ ರೂಪದ ವಿಕೃತಿ ಯಾಕೆ ಬರ್ತಿದೆ? ಮಹತ್ವದ ಪ್ರಶ್ನೆ ಇದೆ. ಚಾರಿತ್ರ ಗುಣದ ಪರ್ಯಾಯದೊಳಗ ರಾಗ ಅಥವಾ ದ್ವೇಷ ರೂಪದ ವಿಕೃತಿ ಯಾಕೆ ಬರ್ತಿದೆ? ಜ್ಞಾನದೊಳಗೆ ನಿಲ್ಲದೆ ಇರುವುದರಿಂದನೇ ಬರ್ತಿದೆ. ಬೇರೆ ಏನೋ ಪ್ರಶ್ನೆ ಅದೇ ರೀ. ಉಪಯೋಗದೊಳಗೆ ಒಂದಾಗದೇ ಇರುವುದರಿಂದನ ಚಾರಿತ್ರ ಗುಣದೊಳಗ ರಾಗ ಅಥವಾ ದ್ವೇಷ ರೂಪದ ವಿಕೃತಿ ಬರ್ತಿದೆ. ಚಾರಿತ್ರ ಗುಣದೊಳಗ ರಾಗ ಅಥವಾ ದ್ವೇಷ ರೂಪದ ವಿಕೃತಿ ಬರುವ ಸಲುವಾಗಿ ಆ ಗುಣದೊಳಗೆ ಅಂಥದ್ದೇನೂ ಸಾಮರ್ಥ್ಯ ಇಲ್ಲ, ರಾಗ ರೂಪ ಆಗುವ ಅಥವಾ ದ್ವೇಷ ರೂಪ ಆಗುವ. ಅದಕ್ಕೆ ಚಾಲನಾ ಯಾರ್ದಿದೆ? ಜ್ಞಾನದಿದೆ. ಹಾಗಾದ್ರೆ ಆ ಜ್ಞಾನನ ಏನು ಮಾಡಿದೆ? ಜ್ಞಾನಮಯ ಸ್ವಭಾವದೊಳಗ ಅನುರಕ್ತ ಆಗಿದೆ, ಸಂತುಷ್ಟ ಆಗಿದೆ, ಅದರಲ್ಲೇ ತೃಪ್ತಾಗಿದೆ. ಹಾಗಾದ್ರೆ ಚಾರಿತ್ರ ಗುಣ ಜ್ಞಾನದ ಸಪೋರ್ಟ್ ಇಲ್ಲದನ್ನ ಅಕೇಲ ಏನ್ ಮಾಡಬಹುದ್ರಿ? ಅದ ಏಕಾಕಿ ರಾಗರೂಪ ಆಗಬಹುದು. ಹಾಗೆ ಒಂದು ವೇಳೆ ನೋಡ್ರಿ, ಅನಂತ ಗುಣಗಳ ಚದುರಿ ಭಿನ್ನ ಭಿನ್ನಾಗಿ ಹೋಗುವುದಿಲ್ಲ ಅನ್ನುವುದ ಅಗುರು ಲಘುತ್ವ ಗುಣದ ಪರಿಭಾಷೆಯೊಳಗಿನ ಒಂದು ವಿಭಾಗ ಇದ್ರೂ ಕೂಡ ವಿಭಾಗ ಇದೆ, ಅದನ್ನೇ ಸಿದ್ಧಿ ಮಾಡುವ ಸಲುವಾಗಿ ಒಂದು ವೇಳೆ ಚಾರಿತ್ರ ಗುಣ ಸ್ವತಂತ್ರ ಇರ್ತಿತ್ತು ಅಂತಂದ್ರೆ ಅಲ್ಲಿ ಸಿದ್ಧರಿಗೆ ಕೂಡ ಯಾವಾಗರೆ ಯಾರ್ಯಾರು ಗೊತ್ತಾಗಿರೋ ರಾಗ ದ್ವೇಷ ಆಗಬೇಕಾಗಿತ್ತಲ್ಲ, ಆಗೋದಿಲ್ಲ. ಯಾಕೆ? ಅವ್ರ ಉಪಯೋಗದೊಳಗೆ ಸ್ಥಿರ ಒಂದು ವಿಚಾರ ಮಾಡೋದ, ಗಂಭೀರವಾಗಿ ವಿಚಾರ ಮಾಡೋದ, ಜೀವದ ಯಾವ ತ್ರಿಕಾಲಿ ಸ್ವಭಾವ ಇದೆಯೋ ಅಥವಾ ನಿತ್ಯ ಸ್ವಭಾವ ಇದೆಯೋ ಅಥವಾ ನಿಜವಾದ ಸ್ವಭಾವ ಇದೆಯೋ ಆ ಸ್ವಭಾವ ಒಂದು ಚೈತನ್ಯಮಯ ಇದೆ. ಆ ಸ್ವಭಾವ ಪ್ರತಿ ವರ್ತಮಾನ ಸಮಯದೊಳಗ ಚೈತನ್ಯ ರೂಪದಿಂದ ಪ್ರಗಟ ಇದೆ. ಹಾಗಾದ್ರೆ ಆ ಪ್ರತಿ ಸಮಯ ವರ್ತಮಾನದಲ್ಲಿ ಚೈತನ್ಯ ರೂಪದಿಂದ ಪ್ರಗಟವಿರುವಂಥ ಆ ಯಾವ ಸಾಮರ್ಥ್ಯ ಇದೆಯೋ ಅದು ಚೈತನ್ಯ ಸ್ವಭಾವದೊಳಗನ
ಅನುರಕ್ತ ಇತ್ತು ಅಂತಂದ್ರ ಜ್ಞಾನ ಗುಣ ಆಗಲಿ, ಚಾರಿತ್ರ ಗುಣ ಆಗಲಿ, ಶ್ರದ್ಧಾ ಗುಣ ಆಗಲಿ, ಬೇರೆ ಯಾವ ರೂಪದ ಕಾರ್ಯ ಮಾಡಲಿಕ್ಕೆ ಅವಕಾಶನೇ ಇತ್ತು. ಅದರ ಸಲುವಾಗಿ ಜ್ಞಾನ ಅರ್ಥಾತ್ ಚೇತನ ಜೀವೋ ಉಪಯೋಗ ಲಕ್ಷಣ. ಜೀವ ಹೇಗದನು ಉಪಯೋಗ ಲಕ್ಷಣದಂತೆ, ಜೀವ ವೀತರಾಗ ಲಕ್ಷಣ ಅಂತ ಹೇಳಿ ಹೇಳಿಲ್ಲ. ಜೀವ ವೀತರಾಗ ಲಕ್ಷಣ ಅಂತ ಹೇಳಿ ಹೇಳಿಲ್ಲ. ಜೀವ ಉಪಯೋಗ ಲಕ್ಷಣ. ಉಪಯೋಗ ಹೇಗಿದೆ? ದರ್ಶನ ಜ್ಞಾನವೇ ಇದೆ. ಹಾಗಾದ್ರೆ ಆ ದರ್ಶನ ಜ್ಞಾನದೊಳಗೂ ಭೇದ ಎಲ್ಲಿದೆ ರೀ? ದರ್ಶನ ಜ್ಞಾನದೊಳಗೂ ಭೇದ ಎಲ್ಲಿದೆ? ದರ್ಶನ ಮತ್ತು ಜ್ಞಾನದ ಕಾರ್ಯ ಒಂದೇ ಇದೇನು ಎರಡಿದೆ ರೀ? ಉಪಯೋಗ ಅಭೇದ ಇದೆ, ಭೇದ ರೂಪ ಇದೆ ರೀ? ಅಭೇದ ರೂಪ ಇದೆ. ಹಾಗಾದ್ರೆ ಅದನ್ನು ಭೇದ ಮಾಡಿ ಹೇಳಿದಾರೆ ಇಲ್ರಿ? ದರ್ಶನೋಪಯೋಗ, ಜ್ಞಾನೋಪಯೋಗ. ಮತ್ತ ಅದರೊಳಗೆ ಮತ್ತ ಸ್ವಭಾವ ಜ್ಞಾನ, ವಿಭಾವ ಜ್ಞಾನ. ಸ್ವಭಾವ ಜ್ಞಾನದೊಳಗೆ ಮತ್ತ 4 ಭೇದ, ವಿಭಾವ ಜ್ಞಾನದೊಳಗೆ 3 ಭೇದ. ಇವೆಲ್ಲ ಹೇಳಿದಾರಲ್ಲ ನಿಯಮಸಾರದೊಳಗ. ಹಾಗಾದ್ರ ಯಾವ ದರ್ಶನ ಉಪಯೋಗ ಮತ್ತು ಜ್ಞಾನ ಉಪಯೋಗ ಪರಿಭಾಷೆ ಏನಿದೆ ರೀ? ಪರಿಭಾಷೆ ಏನಿದೆ? 2 ಆಯಿತು, 4, 8, 12 ಆಯಿತು, ಸ್ವಭಾವ ವಿಭಾವ ಆಯಿತು. ಏನೇ ಭೇದ ಆದ್ರೂ ಕಾರ್ಯ ಏನಿದೆ ರೀ? ಸಾಮಾನ್ಯ ಅವಲೋಕನ, ವಿಶೇಷ ಅವಲೋಕನ. ಕಾರ್ಯದೊಳಗೆ ಭೇದ ಇಲ್ಲವೇ ಇಲ್ಲ. ಹಾಗಾದ್ರೆ ಆ ಉಪಯೋಗದ ಭೇದವನ್ನ ನಮಗೆ ಬರೇ ಆತ್ಮತತ್ವವನ್ನು ತಿಳಿಸಿಕೊಡುವ ಸಲುವಾಗಿ ಭೇದ ಹೇಳಿದರೆ ವಿನಃ ನಿಜವಾಗಿ ಭೇದ ಇಲ್ಲ, ವಸ್ತುವಿನೊಳಗೆ ಭೇದ ಇಲ್ಲ. ಹಾಗಾದ್ರೆ ಆ ಜ್ಞಾನ ದರ್ಶನ ಉಪಯೋಗ ಇದೆಯಲ್ಲ, ಅದನ್ನು ಅಭೇದ ರೂಪದಿಂದ ಹೇಳಿದ್ರೆ ಚೈತನ್ಯದ ಉಪಯೋಗ ಅಂತಾರೆ. ಆ ಚೈತನ್ಯದ ಉಪಯೋಗ ಏನಿದೆ ಅದು ಜೀವದ ಲಕ್ಷಣ ಇದೆ. ಹಾಗಾದ್ರೆ ಆ ಉಪಯೋಗಮಯನಾದಂಥ ಜೀವ ಉಪಯೋಗ ರೂಪದಿಂದ ಅರ್ಥಾತ್ ಚೈತನ್ಯ 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 ಚೈತನ್ಯಮಯ ಆತ್ಮನಲ್ಲೇನ ಉದಿಸಿ ಬರುವಂಥ ತರಂಗಗಳ, ಚೈತನ್ಯದ ತರಂಗಗಳ ಅಲ್ಲೇ ವಿಲೀನ ಆದವು ಅಂತಂದ್ರ ಅಲ್ಲಿ ಏನು ಮತ್ತೆ ಬೇರೆ ಏನಿದೆ ರೀ? ಅದು ಅವನ ಸಲುವಾಗಿ ಶುಭ ಇದೆ ಏನಿಲ್ರಿ? ಅವನ ಸಲುವಾಗಿ ಶುಭ ಇದೆ ಏನಿಲ್ರಿ? 3 ಲೋಕದೊಳಗೆ 4 ಮಂಗಲ ಹೇಳಿದ್ರಿ. ಮಂಗಲದ ಅರ್ಥ ಏನಿದೆ ಹೇಳ್ರಿ? ಮಂಗಲದ ಅರ್ಥ ಏನಿದೆ? ನಮ್ಮ ಯೋಗ ಸಾರ ಪ್ರಭೃತದೊಳಗನ್ನು ಬಂದು ಓದಿದ್ದಿದೆ, ಮೋಕ್ಷ ಮಾರ್ಗ ಪ್ರಕಾಶದೊಳಗೆ ಇದೆ. ದುಃಖವನ್ನು ದೂರ ಮಾಡ್ತೀವಿ, ಸುಖವನ್ನು ಅಶುಭವನ್ನು ದೂರ ಮಾಡುವಂಥದ್ದ, ಶುಭವನ್ನ ತರುವಂಥದ್ದ. ಅಲ್ಲಿ ಶುದ್ಧವನ್ನು ತರುವಂಥದ್ದ ಅಂತ ಹೇಳಿಲ್ಲ. ಮಂಗಲ, ಮಂಗಲ ಅಂದ್ರೆ ಅಶುಭವನ್ನ ಗಲನ ಮಾಡುವಂಥದ್ದ, ದೂರ ಮಾಡುವಂಥದ್ದ, ಶುಭವನ್ನ ತರುವಂಥದ್ದ. ಹಾಗಾದ್ರೆ ಅಲ್ಲಿ ಶುದ್ಧ ಹೇಳೇ ಇರಲಿಲ್ಲ. ಹಾಗಾದ್ರೆ ಚಾರಿತ್ರ ಗುಣದ ಯಾವ ಪರ್ಯಾಯ? ಚೈತನ್ಯದ ಉಪಯೋಗ ಚೈತನ್ಯಮಯ ಆತ್ಮನಲ್ಲೇ ಅನುರಕ್ತ ಆಗಿರುವುದರೊಳಗೆ ಚಾರಿತ್ರ ಗುಣದ ಯಾವ ಪರ್ಯಾಯಗಳು ಆಗ್ತವೆ, ಪರಿಣಾಮಗಳಾಗ್ತವೆ, ಅವುಗಳನ್ನು ಶುಭ ಪರಿಣಾಮ ಅಂಥೇಳಿ ಹೇಳಲಿಕ್ಕೆ ಬರ್ತಿದೆಯೋ ಅಥವಾ ಇಲ್ರಿ? ಅವು ಶುಭ ಪರಿಣಾಮ ಇದಾವೆ ಅಥವಾ ಇಲ್ರಿ? ಶುಭ ಯಾಗ ತನಗೆ ಒಳ್ಳೆಯದು ಮಾಡುವಂಥವ್ರಿ, ಅಶುಭ ಯಾಗ ತನಗೆ ಹಾನಿ ಮಾಡುವಂಥವ. ಯಾರಿಗೂ ಹಾನಿ ಮಾಡುವುದಿಲ್ಲ ಅಂದಮೇಲೆ ಎಲ್ರಿಗೂ ಒಳ್ಳೆಯದು ಮಾಡುವಂಥವನಾಗ ಯಾವಾಗ ರಾಗ ಉತ್ಪನ್ನ ಆಗಲಿಲ್ಲ. ಚಾರಿತ್ರ ಗುಣದ ಪರ್ಯಾಯದೊಳಗೆ ರಾಗ ಉತ್ಪನ್ನ ಆಗಲಿಲ್ಲ, ದ್ವೇಷ ಉತ್ಪನ್ನ ಆಗಲಿಲ್ಲ. ಅದು ಶುಭ ಇದೇನಿಲ್ರಿ? ಯಾರ ಸಲುವಾಗಿ? ತನ್ನ ಸಲುವಾಗೇನೋ ಪರರ ಸಲುವಾಗೇನೋ. ರಾಗ ಉತ್ಪನ್ನ ಆಯಿತು ಅಂದ್ರೆ ತನ್ನ ಸಲುವಾಗೇನೋ ಹಾನಿ ಇದೆ, ಇತರರ ಸಲುವಾಗೇನೋ ಹಾನಿ ಇದೆ. ಹಾಗಾದ್ರೆ ಆ ರಾಗ ಅಥವಾ ದ್ವೇಷ ಏನು ಚಾರಿತ್ರ ಗುಣದ ಪರ್ಯಾಯದೊಳಗೆ ಉತ್ಪನ್ನ ಆಯ್ತಲ್ಲ, ಅದಕ್ಕೆ ಆಧಾರ ಯಾರ? ಅದಕ್ಕೆ ಆಧಾರ, ಅದಕ್ಕೆ ಮೂಲ ಕಾರಣ ಯಾರ ಅಂತಂದ್ರ ಆ ಉಪಯೋಗನ ಇದೆ. ಆ ಉಪಯೋಗಮಯ ವಸ್ತುವಿನೊಳಗೆ ಅಭೇದ ಆಯ್ತು ಅಂತಂದ್ರೆ ಚಾರಿತ್ರ ಗುಣದೊಳಗಿನ ರಾಗ ನಿವಾರಣೆ ಮಾಡುವ ಸಲುವಾಗಿ ಬೇರೆ ಯಾವ ಕಾರ್ಯ ಮಾಡಬೇಕಾಗಿಲ್ಲ.
ಮತ್ತು ಆ ಉಪಯೋಗಮಯ ಆತ್ಮನನ್ನ ತಿಳಿದುಕೊಳ್ಳುವ ಅಥವಾ ಅವನನ್ನು ಪರಿಚಯಿಸಿಕೊಳ್ಳುವ ಕಾರ್ಯದೊಳಗ ತಲ್ಲೀನಾಯಿತು ಅಂತಂದ್ರೆ ಶ್ರದ್ಧೆಯೊಳಗೆ ನಿರ್ಮಲತೆ ಬರುವ ಸಲುವಾಗಿ ಮತ್ತೇನು ಮಾಡೋದಿದ್ದೀರಿ? ಹಾಗಾದ್ರೆ ಇಲ್ಲಿ ಎರಡು ಅವು ಮಾತು ಹೇಳಿದಾರೆ. ಏನು ಹೇಳಿದಾರೋ ಅನ್ನೋದು ತಿಳಿತಿದೆ ನೋಡೋಣ್ರಿ. ಅವೇ ಇದಾವೋ ಅಥವಾ ಇಲ್ಲ ನೋಡೋಣ್ರಿ. ಏನು ಹೇಳಿದ್ರು? ತಳದಿಂದ ತುದಿಯವರೆಗೆ ವ್ರತ ಸಂಯಮ ತಪರೂಪದ ಕ್ರಿಯೆ ಅಥವಾ ಅಶುಭೋಪಯೋಗ ರೂಪ ಪರಿಣಾಮ, ವಿಷಯ ಕಷಾಯ ರೂಪ ಕ್ರಿಯೆ ಇಲ್ಲ. ವ್ರತ ಸಂಯಮ ತಪರೂಪ ಕ್ರಿಯೆ ಅಥವಾ ಶುಭೋಪಯೋಗ ರೂಪ ಪರಿಣಾಮ, ವಿಷಯ ಕಷಾಯ ರೂಪ ಕ್ರಿಯೆ ಅಥವಾ ಅಶುಭೋಪಯೋಗ ರೂಪ ಸಂಕ್ಲೇಶ ಪರಿಣಾಮ. ಹೀಗೆ ಕರ್ತವ್ಯ ರೂಪವನ್ನು ಮೋಕ್ಷ ಮಾರ್ಗವಲ್ಲವೆಂದು ಮನ್ನಿಸುತ್ತ ಕರ್ತವ್ಯ ರೂಪವನ್ನು, ಯಾವುದು ಕರ್ತವ್ಯ? ಶುಭ ರೂಪದ ಕ್ರಿಯೆ, ಅಶುಭ ರೂಪದ ಕ್ರಿಯೆ ಎರಡನ್ನೂ ಸಮಾನ ರೂಪವಾಗಿ ಕರ್ತವ್ಯ ಅಲ್ಲ, ಅರ್ಥಾತ್ ಮೋಕ್ಷ ಮಾರ್ಗದ ಸಲುವಾಗಿ ಇವು ಯಾವುದರದ್ದು ಕರ್ತವ್ಯ, ಅದನ್ನು ಬಿಡಬೇಕು ಆಗಿಲ್ಲ, ಇದನ್ನು ಮಾಡಬೇಕು ಆಗಿಲ್ಲ. ನೋಡ್ರಿ, ವಿಷಯ ಕಷಾಯ ಮತ್ತು ಸಂಕ್ಲೇಶ ಪರಿಣಾಮದ ತ್ಯಾಗ ಮಾಡಲು ಬೇಕಾಗಿಲ್ಲ. ವ್ರತ ತಪ ಸಂಯಮ ರೂಪದ ಶುಭವನ್ನ ಗ್ರಹಣ ಮಾಡಲು ಬೇಕಾಗಿಲ್ಲ. ಎಲ್ಲಿ ಗ್ರಹಣ ಮಾಡಬೇಕಾಗಿಲ್ಲ? ಉಪಯೋಗದಲ್ಲಿ ಅವುಗಳ ಗ್ರಹಣ ತ್ಯಾಗ ಇಲ್ಲ. ಈ ಪ್ರಕಾರದ ಮನ್ನಣೆ ಯಾವಾಗ ಯಾವ ಜೀವದಲ್ಲಿ ಇದರಿಂದ ಸುಖ ಆಗುವುದಿಲ್ಲ, ಇದರಿಂದ ದುಃಖ ಆಗುವುದಿಲ್ಲ. ವಿಷಯ ಕಷಾಯದಿಂದ ದುಃಖ ಆಗುವುದಿಲ್ರಿ, ಆಗ್ತಿದೇನಿಲ್ರಿ. ವ್ರತಿಗಳು ದೇವ ಪದ, ಅವ್ರತಿ ನರಕ ಪದ ಪಡೆಯುವರು ಅಂತ ಹೇಳಿ ಬಂತ್ರಿ. ಇಷ್ಟು ವ್ರತಿಗಳು ದೇವ ಪದ ಪಡಿತಾರೆ ಅಂತ ಹೇಳಿ ಬಂತು, ಆದ್ರೆ ವ್ರತಿಗಳ ಸುಖಿ ಆಗ್ತಾರೆ ಅಂತ ಬರಲಿಲ್ಲ. ಅವ್ರತಿ ನರಕ ಪದ ಪಡಿತಾರೆ ಅಂತ ಹೇಳಿ ಬಂತು, ಆದ್ರ ಅವ್ರತಿ ಸಂಸಾರಿ ಅಥವಾ ದುಃಖಿ ಆಗ್ತಾನ ಅಂತ ಹೇಳಿ ಬರಲಿಲ್ಲ. ಸೂಕ್ಷ್ಮ ಭಗವದ್ ಧರ್ಮ ಹೌದೇನಿಲ್ಲ. ವ್ರತ ಮಾಡುವುದರಿಂದ ದೇವಪದದ ಪ್ರಾಪ್ತಿ ಆಗ್ತಿದೆಪ್ಪ, ಆದ್ರೆ ಸುಖ ಆಗುವುದಿಲ್ಲ. ಮೋಕ್ಷ ಮಾರ್ಗ ಅಂದ್ರೆ ಸುಖ. ಮೋಕ್ಷ ಮಾರ್ಗ ಅರ್ಥಾತ್ ಸುಖದ ಮಾರ್ಗ, ಮೋಕ್ಷ ಅರ್ಥಾತ್ ಸುಖ. ಹಾಗಾದ್ರೆ ಅಶುಭದಿಂದ ದುಃಖ ಆಗ್ತಿದೇನಿಲ್ಲ? ಅಶುಭದಿಂದ ನರಕ ಮಾತ್ರ ಆಗ್ತಿದೆಯೋ ಅಥವಾ ದುಃಖ ಆಗ್ತಿದ್ದೀರಿ? ದುಃಖ ಆಗ್ತಿದೆ. ನಿಜವಾಗಿ ಅಶುಭದಿಂದ ದುಃಖ ಆಗ್ತಿದೆ ಅಂದ್ರೆ ಇಲ್ಲ. ನಿಜವಾಗಿ ಅಶುಭದಿಂದ ದುಃಖ ಆಗುವುದಿಲ್ಲ. ನೀವು ಶುಭದಿಂದ ಸುಖ ಆಗುವುದಿಲ್ಲ, ಸ್ವರ್ಗ ಆಗ್ತಿದೆ ಅನ್ನೋದು ಒಪ್ಪಿದ್ರೆ ಹೌದೇನಿಲ್ರಿ? ಶುಭದಿಂದ ಸುಖ ಆಗುವುದಿಲ್ಲ, ಸ್ವರ್ಗ ಆಗ್ತಿದೆ. ಹಾಗಾದ್ರೆ ಅಶುಭದಿಂದ ದುಃಖ ಆಗುವುದಿಲ್ಲ, ನರಕ ಆಗ್ತಿದೆ. ಮತ್ತೆ ನರಕದೊಳಗೆ ದುಃಖನೇ ಇದೆಯಲ್ಲ. ಸ್ವರ್ಗದೊಳಗೆ ಸುಖ ಇತ್ತು ಅಂತಂದ್ರೆ ನರಕದೊಳಗೆ ದುಃಖ ಇದೆ. ಸ್ವರ್ಗದೊಳಗೆ ಸುಖ ಇಲ್ಲ ಅನ್ನೋದು ನಮ್ಮ ಮನಸ್ಸು ಒಪ್ತಿದೆ ಅಂದ್ರೆ, ನರಕದೊಳಗೆ ದುಃಖ ಇದೆ ಅಂತ ಹೇಳಿ ಎಲ್ಲಿವರೆಗೆ ನಮ್ಗೆ ಅನ್ನಿಸ್ತಿದೆಯೋ ಅಲ್ಲಿವರೆಗೆ ಸ್ವರ್ಗದೊಳಗೆ ಸುಖ ಇಲ್ಲ ಅಂತ ಹೇಳಿ ಒಪ್ಪೋದಿಲ್ಲ. ಅದಕ್ಕೆ ಈ ಪುಣ್ಯ ಪಾಪದ್ದು ಏನು ಒಂದು ಗಂಟೆ ಇದೆ, ಅದು ಬಿಡಿಸೋದು ಬಹಳ ಕಠಿಣ. ನರಕದೊಳಗೆ ದುಃಖ ಇದೆ ಅಂತ ಹೇಳಿ ನಮ್ಮ ಮನ್ನಣೆ ನಿಶ್ಚಿತ ಇದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಸ್ವರ್ಗದೊಳಗೆ ಸುಖ ಇಲ್ಲ ಅಂತ ಹೇಳಿ ಹೇಳೋದು ನಮ್ದೆಲ್ಲ ನಾಟಕೀಯ ಇದೆ. ಅದು ಜ್ಞಾನ ದರ್ಶನವಾಗಿ ವಿಘಟನ ಆಗಬೇಕಾದ್ರೆ ಬಹಳ ಸೂಕ್ಷ್ಮತೆ ಅಭ್ಯಾಸ ಅಂತ ನೋಡ್ರಿ. ನಮ್ದು ಭಾಗ್ಯದಿಂದ ಅಲ್ಲಿ ಬಂದಿದೆ ಪುರುಷಾರ್ಥ ಸಿದ್ಧಿ ಉಪಾಯಗಳು. ಏನ ಸೂಕ್ಷ್ಮ ಧರ್ಮ, ಇದಕ್ಕೆ ಎಷ್ಟು ಪೂರಕ ಇದೆ, ಅದ ಇದಕ್ಕೆ ನಮ್ಗೆ ಎಷ್ಟು ಲಾಭದಾಯಕ ಇದೆ ಚಿಂತನೆ ಮಾಡ್ಲಿಕ್ಕೆ, ವಿಚಾರ ಮಾಡ್ಲಿಕ್ಕೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಆಗಮ ವಚನಗಳನ್ನ ತಗೊಂಡ ನಾವು ಅನುಪ್ರೇಕ್ಷಾ ರೂಪದಿಂದ, ಅನುಪ್ರೇಕ್ಷಾ ಎಷ್ಟದು? 12 ಅದು. ನಮಗೇನು ಕಟ್ಟಿ ಕೊಟ್ಟಿದಾರಲ್ಲ ಅಷ್ಟ ನೋಡಿದ್ದೇವೆ ನಾವು. ಇಲ್ಲಿ ಶುಭ ಅಶುಭ, ಯಾವುದು ಶುಭ ಇದೆಯೋ ಅದು ಸುಖದ ಕಾರಣ ಇಲ್ಲ ಅಂತ ಹೇಳಿ ಹೇಳ್ಬೇಕಾದ್ರ ನರಕದೊಳಗೆ ದುಃಖ ಇಲ್ಲ ಅಂತ ಹೇಳಿ ನಾವು ಮನ್ನಿಸ್ಬೇಕಾಗ್ತದೆ. ವಿಚಾರ ಮಾಡ್ಕೊಂಡು ಬರ್ರಿ, ನರಕದೊಳಗೆ ದುಃಖ ಇದೆ ಅನ್ನ. ಇವು 2 ಮಾತಿಂದ ಬಹಳ ಅದ್ಭುತ ಇದೆ. ಒಂದು ಮನ್ನಿಸುವುದಿದೆ, ಒಂದು ಸ್ಥಿರ ಆಗುವ ಮಾತಿದೆ ರೀ. ಇದೇನಿಲ್ರಿ?
ನಿಶ್ಚಯದಿಂದ ಏಕರೂಪವಾಗಿ ಹೀಗೇ ಇದೆ ಎಂದು ನಿಶ್ಚಯದಿಂದ ಸ್ಥಿರರಾಗುತ್ತಾರೆ. ಅವಲಂಬನೆಗೆ 2 ಉತ್ತರ ಹೇಳಿದ್ದಾರೆ ಅವರ, ಒಂದು ಮನ್ನಿಸೋದ, ಒಂದು ಸ್ಥಿರ. ಅಂದ್ರೆ ನಾವು ಮೋಕ್ಷ ಮಾರ್ಗದೊಳಗದ